ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಇವತ್ತಿನ ದಿನ ಒಂದು ಅದ್ಭುತವಾದಂತಹ ಮಾಹಿತಿಯೊಂದಿಗೆ ಹಾಗೂ ನಿಮ್ಮೆಲ್ಲರಿಗೂ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಪ್ರತಿಯೊಬ್ಬರ ವ್ಯಕ್ತಿಯ ಜೀವನದಲ್ಲೂ ಹಲವಾರು ರೀತಿಯಾದಂತಹ ಕಷ್ಟಗಳು, ನೋವುಗಳು ಅನಿವಾರ್ಯ. ಹೀಗಿರುವಾಗ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಧೈರ್ಯವಾಗಿ ಎದುರಿಸಲು ನಾವು ಆ ಒಂದು ದೇವರ ಮೊರೆಯನ್ನು ಹೋಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಪದವನ್ನು ಹೇಳಿದರೆ ಸಾಕು, ನಿಮ್ಮ ಬಯಕೆಗಳು ಈಡೇರುತ್ತಾ ಹೋಗುತ್ತದೆ ಹಾಗೂ ನಿಮ್ಮ ಇಡೀ ದಿನ ಶುಭವಾಗಿರುತ್ತದೆ. ಹೌದು ಸ್ನೇಹಿತರೆ, ಇವತ್ತಿನ ದಿನ ಈ ವಿಚಾರವಾಗಿ, ಈ ಒಂದು ವಿಷಯವಾಗಿ ಕೆಲವೊಂದು ಮಾಹಿತಿಗಳನ್ನು ನೀಡಲಿದ್ದೇವೆ. ಪ್ರತಿನಿತ್ಯ ರಾತ್ರಿ ಮಲಗುವಾಗ ನಮ್ಮ ಜೀವನದಲ್ಲಿರ್ತಕ್ಕಂತಹ ಹಲವಾರು ಕಷ್ಟಗಳು ಕರಗಲಿ ಅಂತ ಹೇಳಿ ಬೇಡ್ಕೊಳ್ತೇವೆ. ಹಾಗೂ ಬರಲಿರುವ 2026ನೇ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆ ಆಗಲಿ ಎನ್ನುವುದು ಎಲ್ಲರ ಒಂದು ಆಸೆ ಕೂಡ ಆಗಿರುತ್ತದೆ. ಹೀಗಿರುವಾಗ ನಾವು ಒಂದು ಉತ್ತಮವಾದ ಆರಂಭದೊಂದಿಗೆ ನಮ್ಮ ಜೀವನವನ್ನು ಆರಂಭ ಮಾಡಿದಾಗ ಬರ್ತಕ್ಕಂತಹ ದಿನಗಳಲ್ಲಿ ಶುಭವನ್ನೇ ತರತಕ್ಕಂತಹ ದಿನಗಳು ಕೂಡ ಆಗ್ತಾ ಹೋಗುತ್ತೆ. ಹೌದು, ಹೀಗಿರುವಾಗ ಬೆಳಗ್ಗೆ ಏಳುವಾಗ ಉತ್ತಮವಾದಂತಹ ಭರವಸೆಯೊಂದಿಗೆ ಆಶಾ ಭಾವನೆಯಿಂದ ನಮ್ಮ ಸಾಲಗಳು ಈ ದಿನ ತೀರಲಿ ಹಾಗೂ ನನಗೆ ಉತ್ತಮವಾದಂತಹ ಕೆಲಸ ಈ ದಿನವಾದರೂ ದೊರೆಯಲಿ, ಅಥವಾ ಈ ದಿನ ನಾನು ಅಂದುಕೊಂಡಂತಹ ಕೆಲಸದಲ್ಲಿ ನನಗೆ ಒಂದು ಸಕ್ಸಸ್ ಅನ್ನು ಸಿಗಲಿ ಎಂಬ ಒಂದು ಬೇಡಿಕೆಯೊಂದಿಗೆ, ಉದ್ದೇಶದೊಂದಿಗೆ ಹಾಗೂ ಆ ಒಂದು ಭಗವಂತನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಅಚಲ ವಿಶ್ವಾಸದಿಂದ ನಾವು ದಿನವನ್ನು ಆರಂಭ ಮಾಡೋದ್ರಿಂದ ಆ ಎಲ್ಲ ದಿನವೂ ಕೂಡ ನಮಗೆ ಖುಷಿಯನ್ನು ತರ್ತಾ ಹೋಗುತ್ತೆ. ಹೌದು, ಆದರೆ ನಾವು ಈ ದಿನ ಹೇಳುವ ಈ ಒಂದು ಶಕ್ತಿಶಾಲಿಯಾದಂತಹ ಒಂದು ಪದ ಅಥವಾ ಮಂತ್ರವನ್ನು ಹೇಳುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗ್ತಾ ಹೋಗುತ್ತೆ. ಹೌದು, ನೀವು ಕೇಳಬಹುದು, ಏನು ಈ ಒಂದು ಚಿಕ್ಕ ಪದವನ್ನು ಹೇಳಿದರೆ ಸಾಕು ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತಾ ಅಂತ ಹೇಳಿ. ಸಿಗುತ್ತಾ ಎಂಬ ಒಂದು ಅನುಮಾನ ಸಹ ನಿಮಗೆ ಕಾಡಬಹುದು. ನಂಬಿಕೆ ಇದ್ದರೆ ಮಾತ್ರ ಫಲ ಸಾಧ್ಯ. ನಂಬಿಕೆ ಇಲ್ಲದೆ ಅಥವಾ ಯಾವುದೇ ಭರವಸೆ ಇಲ್ಲದೆ ಕೇವಲ ಪಠಿಸೋದ್ರಿಂದ ಅದನ್ನು 1000 ಸಲ ಪಠಿಸಿದರೂ ಕೂಡ ನಮಗೆ ಅದರ ಒಂದು ಫಲ ಸಿಗೋದಿಲ್ಲ. ನಮ್ಮ ಮನಸ್ಸು, ನಮ್ಮ ಆತ್ಮವು ಶುದ್ಧವಾಗಿದ್ದು ಹಾಗೂ ನಾವು ನಮ್ಮ ಸುತ್ತಲಿರ್ತಕ್ಕಂತಹ ಪ್ರತಿಯೊಂದು ಜೀವಿಯಲ್ಲೂ ಆ ಪರಮಾತ್ಮನನ್ನು ಕಾಣೋದ್ರಿಂದ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಸಂಪೂರ್ಣವಾಗಿ ವಿಶ್ವಾಸವನ್ನಿಟ್ಟು ಕೆಲಸವನ್ನು ಮಾಡೋದ್ರಿಂದ ನಾವು ಯಶಸ್ಸನ್ನು ಕಾಣಬಹುದು ಸ್ನೇಹಿತರೆ. ಇದೇ ರೀತಿಯಾಗಿ ನಮ್ಮಲ್ಲಿ ಅನೇಕ ಜನರಿಗೆ ಏನೇ ಕೆಲಸ ಮಾಡಿದರೂ ಅದರಲ್ಲಿ ತೃಪ್ತಿಯ ಭಾವನೆ ಇರೋದಿಲ್ಲ ಹಾಗೂ ಮನೆಯಲ್ಲಿ ಸಮಾಧಾನ, ನೆಮ್ಮದಿಯೇ ಇರೋದಿಲ್ಲ. ಕಾರಣ, ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಹೋಗ್ತೀವಿ. ಗೊತ್ತೋ ಗೊತ್ತಿಲ್ಲದೇನೋ ನಾವು ಮುಂಜಾನೆಯ ಸಮಯದಲ್ಲಿ ಯಾವುದೇ ವ್ಯಕ್ತಿಯ ಮುಖವಾಗಲಿ ಅಥವಾ ಕನ್ನಡಿಯಾಗಲಿ ನೋಡಬಾರದು. ಹಿರಿಯರು ಕೆಲವೊಂದು ಮಾತುಗಳನ್ನು ಹಾಗೂ ಕೆಲವೊಂದು ಸೂಚನೆಗಳನ್ನು, ಕೆಲವೊಂದು ನಿಯಮಗಳನ್ನು ನಮಗಾಗಿ ನೀಡಿದ್ದಾರೆ. ಆ ನಿಯಮಗಳನ್ನು ಪಾಲಿಸಿ ನಾವು ಬೆಳಗಿನ ದಿನ ಆರಂಭವನ್ನು ಮಾಡಿದ್ರೆ ನಮ್ಮ ದಿನ ಶುಭವಾಗ್ತಾ ಹೋಗುತ್ತೆ. ಹೌದು, ಆದರೆ ಅಂಗೈಯಲ್ಲಿ ಅದೃಷ್ಟ ಎಂಬಂತೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಂಗೈಯನ್ನು ನೋಡಬೇಕು. ಈ ಒಂದು ಅಂಗೈಯನ್ನೇ ನೋಡೋದ್ರಿಂದ ಲಕ್ಷ್ಮೀನಾರಾಯಣರ ಕೃಪೆ ಸಿಗ್ತಾ ಹೋಗುತ್ತೆ. ಅದರ ಜೊತೆ ಈ ಒಂದು ಪದವನ್ನು ಹೇಳುತ್ತಾ ನೀವು ಬೆಳಗಿನ ಮುಂಜಾನೆಯ ದಿನವನ್ನು ಆರಂಭ ಮಾಡಬೇಕು. ಹಾಗೂ ಈ ಪದದ ಬಗ್ಗೆ ನೋಡೋದಾದರೆ, ಅಂಗೈಯನ್ನು ನೋಡುತ್ತಾ ನೀವು ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಶ್ರೀಂ ಶ್ರೀಂ ಎಂಬ ಒಂದು ಪದವನ್ನು, ಬೀಜಾಕ್ಷರ ಮಂತ್ರವನ್ನು 3 ಬಾರಿ ಹೇಳಬೇಕು. ಹಾಗೂ ಇದು ಲಕ್ಷ್ಮೀ ದೇವಿಯ ಮಂತ್ರವಾಗಿದ್ದು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಹೇಳಿದಲ್ಲಿ ನೀವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬಹುದು ಹಾಗೂ ಉತ್ತಮ ರೀತಿಯಲ್ಲಿ ಧನ ಆಗಮನವಾಗ್ತಾ ಹೋಗುತ್ತೆ. ಅತ್ಯಂತ ಶಕ್ತಿಶಾಲಿಯಾದಂತಹ, ಪರಿಣಾಮಕಾರಿಯಾದಂತಹ ಈ ಒಂದು ಪದವನ್ನು ಹೇಳುತ್ತಾ ಬಂದಲ್ಲಿ ನಿಮ್ಮ ಲೈಫ್ನಲ್ಲಿ ಅನಿರೀಕ್ಷಿತವಾದಂತಹ ಒಂದು ಹಣದ ಹರಿವು ಬರ್ತಾ ಹೋಗುತ್ತೆ ಹಾಗೂ ನಿಮ್ಮ ಈ ಒಂದು ಕೆಲವೊಂದು ದಿನಗಳಲ್ಲಿ ಇಕ್ಕಟ್ಟಿನ ಬಿಕ್ಕಟ್ಟಿನ ಪರಿಸ್ಥಿತಿಯಿಂದ ಪಾರಾಗಬಹುದು. ಹಾಗೂ ಯಾವುದೇ ವ್ಯಕ್ತಿಯು ಕೂಡ ಪ್ರತಿನಿತ್ಯವಾದಂತಹ ಒಂದು ಮಂತ್ರವನ್ನು ಮುಂಜಾನೆ ಹೇಳೋದ್ರಿಂದ ಒಬ್ಬ ವ್ಯಕ್ತಿಯ ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು, ಅಡೆತಡೆಗಳು ನಿವಾರಣೆಯಾಗ್ತಾ ಹೋಗುತ್ತೆ. ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಗೌರವ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಹಾಗೂ ಅದೃಷ್ಟದ ದಿನಗಳು ಬರಲು ಆರಂಭವಾಗ್ತಾ ಹೋಗುತ್ತೆ. ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮಗೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಆಗಬೇಕು ಅನ್ನೋದಾದರೆ, ಅಥವಾ ಹಣಕಾಸಿನ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ, ತುಂಬ ಸಾಲ ಹೆಚ್ಚಾಗಿದೆ ಅನ್ನೋದಾದರೆ ಪ್ರತಿನಿತ್ಯ ಕನಕದಾರ ಸ್ತೋತ್ರವನ್ನು ಕೇಳೋದ್ರಿಂದಲೂ ಕೂಡ ನಿಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿಯ ಕೃಪೆಯನ್ನು ಪಡೆಯಬಹುದು. ಅಥವಾ ನಿಮ್ಮ ಮನೆಗಳಲ್ಲಿ ನೀವು ಸಾಲದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀರಾ ಅನ್ನೋದಾದರೆ, ಅಥವಾ ಯಾವುದೇ ಆರೋಗ್ಯದ ಸಮಸ್ಯೆ ಇರಲಿ, ಇದು ಯಾವುದೇ ರೀತಿಯಾದಂಥ ಸಮಸ್ಯೆಯಿಂದ ನೀವು ಒದ್ದಾಡ್ತಿದ್ದೀರಾ ಅನ್ನೋದಾದರೆ ಗಜೇಂದ್ರ ಮೋಕ್ಷ ಸ್ತೋತ್ರ ಎಂಬ ಒಂದು ಸ್ತೋತ್ರ ಬರುತ್ತೆ. ಆ ಒಂದು ಸ್ತೋತ್ರವನ್ನು ಹೇಳುವುದರಿಂದಲೂ ಅಥವಾ ಹೇಳಲು ಸಾಧ್ಯವಾಗಿಲ್ಲ ಅನ್ನೋದಾದರೆ ಕೇಳುವುದರಿಂದಲೂ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಮಂತ್ರಗಳನ್ನು ನೀವು ಕೇಳುವುದರಿಂದ, ಕೇಳುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳೋದ್ರಿಂದಲೂ ಕೂಡ ನಿಮ್ಮ ಮನೆಗಳಲ್ಲಿರತಕ್ಕಂತಹ ಆರ್ಥಿಕ ಸಮಸ್ಯೆಗಳು, ಇಕ್ಕಟ್ಟಿನ ಪರಿಸ್ಥಿತಿಯಿಂದ ನೀವು ಈಸಿಯಾಗಿ ಹೊರಗಡೆ ಬರಬಹುದು. ಹೌದು, ಕೆಲವರಿಗೆ ವ್ಯವಹಾರದಲ್ಲಿ ಉತ್ತಮವಾದ ಅವಕಾಶವನ್ನು ಪಡೆಯಲು ಎಷ್ಟೇ ದಿನಗಳಿಂದ ಆಗದೇ ಇರತಕ್ಕಂತಹ ಕೆಲಸವನ್ನು ನನಸಾಗಿಸ್ಕೊಳ್ಬೇಕು ಅನ್ನೋದಾದರೆ, ನೀವು ಒಂದು ಅಂದುಕೊಂಡಿರ್ತಕ್ಕಂತಹ ಒಂದು ಕೆಲಸದಲ್ಲಿ, ಕಾರ್ಯದಲ್ಲಿ ಜಯ ಸಾಧಿಸಬೇಕು ಅನ್ನೋದಾದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಕೆಲವೊಂದು ಪದಗಳನ್ನು ಹೇಳೋದ್ರಿಂದ ಅಥವಾ ಕೆಲವೊಂದು ಮಂತ್ರಗಳನ್ನು ಪಠಿಸೋದ್ರಿಂದ, ಕೇಳೋದ್ರಿಂದಲೂ ಕೂಡ
ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಫಲಿತಾಂಶವನ್ನು ನಾವು ಕಾಣಬಹುದು. ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗುವವರು ಯಾರಾದರೂ ಇದನ್ನು ಪಡಿಸಬಹುದು ಅಥವಾ ಕೇಳಬಹುದು. ಇದರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಇಚ್ಛೆಗಳು ಪೂರ್ಣಗೊಳ್ತಾ ಹೋಗುತ್ತೆ. ಹಾಗೂ ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡುವ ಕೆಲಸಗಳು ನಮ್ಮ ವಿಜಯದ ಸಂಕೇತಗಳಾಗಿರುತ್ತವೆ. ನೀವು ಉತ್ತಮವಾದಂತಹ ಒಂದು ಕೆಲಸವನ್ನು, ಉತ್ತಮವಾದಂತಹ ಪರಿಣಾಮವನ್ನು ನೀಡಬೇಕು ಅನ್ನೋದಾದರೆ ಮೊದಲು ನಿಮ್ಮ ದಿನವನ್ನು ನೀವು ಉತ್ತಮವಾಗಿ ಆರಂಭಿಸುವುದನ್ನು ನೀವು ಕಲಿಯಬೇಕು. ಹೌದು, ಇದಕ್ಕಾಗಿ ಈ ಒಂದು ಮಂತ್ರಗಳು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಬದಲಾವಣೆಯ ಜೊತೆಗೆ ನಿಮ್ಮ ಮೆಂಟಲ್ ಪೀಸನ್ನು, ಅಂದರೆ ಮಾನಸಿಕವಾಗಿ ಶಾಂತಿಯನ್ನು ನೀಡ್ತಾ ಹೋಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಮಂತ್ರಗಳು ಕೇಳೋದ್ರಿಂದ ಆರೋಗ್ಯದಲ್ಲಿ ಉತ್ತಮವಾದಂತಹ ಒಂದು ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗಬಹುದು. ಸ್ಟ್ರೆಸ್, ಒತ್ತಡಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹೌದು, ಇವತ್ತಿನ ದಿನ ನಾವು ಚಿಕ್ಕದಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಉತ್ತಮವಾದಂತಹ ಮಾಹಿತಿಯೊಂದಿಗೆ ಹಾಗೂ ಇನ್ನೂ ಹಲವಾರು ರೀತಿಯಾದಂತಹ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.